ಎಲ್ರಿಗೂ ನಮಸ್ಕಾರ. ನಾನೀಗ ಬಂದ್ಬಿಟ್ಟು ನಾಸಿಕಲ್ಲಿದ್ದೀನಿ. ನಾಸಿಕ್ಕಿಂದ ಧೂಲೆಗೆ ಹೋಗ್ತಾ ಇದ್ದೀನಿ. ನಾಸಿಕ್ ರೋಡ್ ಅಂದರೆ ರೈಲ್ವೆ ಸ್ಟೇಷನ್ಗೆ ನಿಯರ್ ಇದನ್ನು ಉಳ್ಕೊಂಡಿದ್ದೆ. ನಿನ್ನೆ ಬಂದೆ ಹೈದ್ರಾಬಾದಿಂದ. ಅಲ್ಲಿ ಉಳ್ಕೊಂಡಿದ್ದೆ ದತ್ತ ಮಂದಿರ ಸಿಗ್ತೀನಿ ಅಂತೇಳ್ಬಿಟ್ಟು. ನಾಸಿಕ್ ರೈಲ್ವೆ ಸ್ಟೇಷನ್ದ 1.5-2 ಕಿಲೋಮೀಟ್ರ್, 1-1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಈಗ ನಾನು CBSEಗೆ ಬಂದಿದ್ದೀನಿ. CBSE ಅಂದರೆ ನಿಯರ್ ಬಸ್ ಸ್ಟ್ಯಾಂಡ್. ಯಾರಾದರೂ ಬಂದರೆ CBSE ಆ ಕಡೆಯಿಂದ ಬರಬೇಕಾದ್ರೆ ನಾಸಿಕ್ ರೈಲ್ವೆ ಸ್ಟೇಷನಿಂದ CBSEಗಾದರೂ 30 ರೂಪಾಯಿ. ಇನ್ ಬಿಟ್ವೀನ್ ಇಲ್ಲಿಂದ 3 ಕಿಲೋಮೀಟ್ರ್ ಬಿಫೋರ್ ದ್ವಾರಕಾಗೆ ಬಂದರೂ ಒಂದೇ. ಬಟ್ ಇಲ್ಲಿಂದ ಒಂದು ಟ್ವಿಸ್ಟ್ ಇದೆ. ಲಾಸ್ಟ್ ಟೈಮ್ ನನಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಸಣ್ಣ ಇನ್ಸಿಡೆಂಟ್ಸ್ ಏನಂತಪ್ಪ ಅಂದರೆ, ನನಗೆ ಸೇಮ್ ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದಾಗ ಅಲ್ಲಿಂದ ಬಂದು ದ್ವಾರಕಾದಲ್ಲಿ ಇಳಿದು ದ್ವಾರಕಾದಿಂದ ಮತ್ತೆ ಹಿಡ್ಕೊಂಡು ಬಂದೆ. ಅಲ್ಲಿಂದ ಬಂದರೆ 30 ರೂಪಾಯಿ ತೊಗೊಂಡ್ರು. ಮತ್ತು ಅಲ್ಲಿಂದ ಇಲ್ಲಿಗೆ 30. ಆ್ಯಕ್ಚುಲಿ ದ್ವಾರಕಾದಿಂದ ಇಲ್ಲಿ ಬಂದ್ರೂ ಒಂದು 20 ರೂಪೀಸ್ ತೊಗೋಬೇಕು. ಡೈರೆಕ್ಟ್ ಬಂದಿದ್ದೆ 30 ರೂಪೀಸ್ ಅಷ್ಟೇ ಆಗೋದು. ಯಾಕೆ ಹೇಳ್ತಿದ್ದೇನೆಂದರೆ, ಜೊತೆಗೆ ಇನ್ನೊಂದು ಡೈರೆಕ್ಟ್ ಬರಬೇಕಾದ್ರೆ ಒಂದೇ ಸರಿ ಇಲ್ಲಿಗೆ CBSEಗೆ ಬಂದ್ಬಿಡಿ. ಜೊತೆಗೇನಪ್ಪ ಅಂದರೆ CBSE ಅಥವಾ ಟಕ್ಕರ್ ಬಸ್ ಸ್ಟ್ಯಾಂಡ್ ಅನ್ನೋದು ಎಲ್ಲ ಎರಡೂ ಪಕ್ಕದಲ್ಲೇ. ಇವಾಗ ನಾನು ನೋಡಿದ್ದು CBSE ಸ್ಟ್ರೈಟ್ ಇದೇ ಬಸ್ ಸ್ಟ್ಯಾಂಡಲ್ಲೇ. ಆ ಕಡೆ ಹೋದರೆ ಟಕ್ಕರ್ ಬಸ್ ಸ್ಟ್ಯಾಂಡ್. ಇನ್ನೊಂದು ಎಂಟ್ರೆನ್ಸ್ ಇರುತ್ತೆ. ಅಲ್ಲಿಗೆ ಏನು ಹೇಳ್ತಾರೆ ಅಂದರೆ, ಆಟೋದವರು ಶೇರ್ ಆಟೋಸು ಅಥವಾ ಇನ್ನೊಂದು ಬರಬೇಕಾದ್ರೆ, ನಾನು ಹೇಳಿದ ಶೇರ್ ಆಟೋ ಪ್ರೈಸಸ್ ಮಾತ್ರನೇ. ಶೇರ್ ಆಟೋ ಬರಬೇಕಾದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಎರಡೂ ಒಂದೇ ಬಸ್ ಸ್ಟ್ಯಾಂಡ್. ಅಲ್ಲಿ ಕಾಣಿಸುತ್ತೆ ನೋಡಿ, ಸ್ಟ್ರೈಟು ಎಡ್ ಆಪೋಸ್. ಆ ಕಡೆ ರೈಟಲ್ಲಿ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ ಬಸ್ಸಸ್ಸು ಟಕ್ಕರ್ ಬಸ್ ಸ್ಟ್ಯಾಂಡು. ಇದು ಬಂದ್ಬಿಟ್ಟು CBSE ಅಂತ ಹೇಳ್ಬಿಟ್ಟು. ಅವರು ಬಸ್ಸಸ್ ಬರಲ್ಲ ಅಂತೇಳ್ಬಿಟ್ಟು 50-100 ತಗೋತಾರೆ. ಯಾರೇ ಆಗಲಿ ಕೇಳೋಕೋಗ್ಬಿಡಿ. ಇವಾಗೂ ಅಷ್ಟು ನನ್ನ ಹೊರಗಡೆ ಒಂದು 200 ಮೀಟರ್ಸಲ್ಲಿ ನಿಲ್ಲಿಸಿದ್ದ CBSEಗೆ ಬಸ್ಸಸ್ ಇರಲ್ಲ ಅಂತೇಳ್ಬಿಟ್ಟು ಏನೋ ಟಕ್ಕರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ. ಅವ್ನು ಇನ್ನೇನಿಲ್ಲ, ಜಸ್ಟ್ ಆ ಕಡೆಯಿಂದ ಒಂದು ಸ್ವಲ್ಪ ಮುಂದೆ ಕಡೆಯಿಂದ ಬರ್ತಾನೆ. ಒಂದು 1/2 ಕಿಲೋಮೀಟ್ರ್ 20 ರೂಪೀಸ್ ತೊಗೊತೀನಿ ಅಂತ ಹೇಳಿ. ನಮಗೆ ಗೊತ್ತಲ್ವ ಯಾವುದು ಅಂತೇಳ್ಬಿಟ್ಟು. ಇದೇ ಬಸ್ ಸ್ಟ್ಯಾಂಡ್, ಇದು CBSE, ಅದು ಟಕ್ಕರ್ ಬಸ್ ಸ್ಟ್ಯಾಂಡ್ ಅಷ್ಟೇ ಆ ಕಡೆ ಇರೋದು. ತುಂಬ ಹುಷಾರು. ಯಾಕಂದರೆ ಕೆಲವೊಬ್ಬರು ಆಟೋದವ್ರು ಹತ್ರ ಮಾಡ್ತಾರೆ, ಕೆಲವೊಬ್ಬರು ಏನಿದೆಯೋ ಅದು ಹೇಳ್ತಾರೆ. ಎಲ್ಲ ಕಡೆನೂ ಅಷ್ಟೇ. ಇದು ಎಲೆಕ್ಷನ್ ಎಲ್ಲ ರಶ್ಶು. ನಾನು ನಿಂತ್ಕೊಂಡ್ರೆ ಸಹ ಧೂಲಾಗಿದೆ. ಆಲ್ಮೋಸ್ಟ್ ಅಲ್ಲಿ ಧೂಲೆಗೆ ಹೋಗೋದಕ್ಕೆ ಯಾವ ಕಡೆ ಹೋಗುತ್ತೋ ಗೊತ್ತಿಲ್ಲ ಬಸ್ಸು. ಜನ ಎಲ್ಲ ಸಿಕ್ಕಾಪಟ್ಟೆ ದಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಗೆ ನೋಡಿ, ನಾವು ನಿಂತ್ಕೊಂಡಿರೋದೆಲ್ಲ ಫುಲ್ ಕ್ಯೂ ನಿಂತಿದ್ದೀವಿ. ಬಸ್ ಬಂದರೆ ಬಸ್ ಧೂಲೆಗೆ ಹೋಗೋದಕ್ಕೆ. ಇವತ್ತು ಒಂದು ಸುಮಾರು ಒಂದು ಬಸ್ 2 ಬಸ್ ಬಂದರೂ ತುಂಬ ಹೋಗುತ್ತೆ. ಅಷ್ಟು ಜನ ಇದ್ದಾರೆ. ಎಲೆಕ್ಷನ್ ಡ್ಯೂಟಿ ಮೇಲೆ ಬಸ್ಸುಗಳೆಲ್ಲ ಎಲೆಕ್ಷನ್ಗೆ ಹೋಗ್ಬೇಕಲ್ವ, ಬಸ್ಸಸ್ಸು ಕಡಿಮೆ. ಜನಗಳು ಬೇರೆ ಬೇರೆ ಕಡೆ ಹೋಗಬೇಕು. ಅದರಿಂದ ಸಿಕ್ಕಾಪಟ್ಟೆ ರಶ್. ಆಲ್ಮೋಸ್ಟ್ ಯಾಕೆ ಹೇಳಿದ್ರು ಧೂಲೆಗೆ ಹೋಗ್ಬೇಕು. ನಾನು ಹೋಗುವಂಥ ಪ್ಲೇಸ್ ಅಂದರೆ ಧೂಲೆಗೆ ಹೋಗಬೇಕು ಅಂತಿದ್ದಾರೆ. ನೋಡಬೇಕು. ಇಲ್ಲಿಂದ ರಶ್ ಬಂದು ಫುಲ್ಲು ಇಲ್ಲಿಂದ ಬಂದು ಈ ಕಡೆ ರೌಂಡ್ ಸುತ್ತಾಕ್ಕೊಂಡು ಇಷ್ಟೊಂದು ರಶ್ ಇಟ್ಕೊಂಡು ಅಲ್ಲಿವರೆಗೂ ಬಂದಿದ್ವಿ. ಮತ್ತು ಇನ್ನೂ ಇಷ್ಟೊಂದು ರಶ್ ಇದೆ. ಅದಕ್ಕೋಸ್ಕರ ಇದಾಗಲ್ಲ. 2 ಅವರ್ ಆಲ್ಮೋಸ್ಟ್ ಅಲ್ಲಿ ವೆಯ್ಟ್ ಮಾಡ್ತಿರೋದು. 2 ಅವರ್ಸಿಂದ ವೆಯ್ಟ್ ಮಾಡ್ತಿದ್ವಿ. 2 ಅವರ್ಸಿಂದ ವೆಯ್ಟ್ ಮಾಡ್ತಿದ್ವಿ. ಮತ್ತು ಇನ್ನೂ 1 ಅವರ್ ಮೇಲೆ ಆಗುತ್ತೆ. ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಿದೆ. ತುಂಬ ಜನ ಅಡ್ಜಸ್ಟ್ಮೆಂಟ್ ಆಗ್ತಿರೋದ್ರಿಂದ ಅಲ್ಲಿ ಇನ್ನೂ 1 ಅವರ್ ಮೇಲೇ ಆಗುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ಯಾಕೆ ಅಂತಬಿಟ್ಟು ಇಲ್ಲಿ ಲೋಕಲ್ ಅವರು ಅನಿಸುತ್ತೆ. ಲೋಕಲ್ ಅವರು ಇಲ್ಲಿ ನಾಸಿಕಿಂದ ಧೂಲೆಗೆ ಹೋಗ್ಬೇಕಂದ್ರೆ ಫ್ಯಾಮಿಲಿಯವರು ಅವರು ಕ್ಯಾಬ್ ಅಥವಾ ವೆಹಿಕಲ್ ಮಾತಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬರ್ತೀರಾ ಅಂತ ಕೇಳಿದ್ರು. ಟೋಟಲ್ 4-5 ಮೆಂಬರ್ಸ್ ಹೋಗ್ಬೋದು. ಅದಕ್ಕೋಸ್ಕರ 4 ಮೆಂಬರ್ಸ್ ಬರ್ತೀರಾ ಅಂದರು. ಓಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ಅದಕ್ಕೆ ಅದ್ರಲ್ಲಿ ಹೊಟ್ಟೋಗೋಣ ಅಂತೇಳ್ಬಿಟ್ಟು ಶೇರಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ ವರ್ಕ್ಗೆ ಅಂತೇಳ್ಬಿಟ್ಟು ಹೊರಡ್ತಿದ್ದೀನಿ.
ಧೂಲೆಗೆ ರೀಚ್ ಆದೆ. ಇಲ್ಲಿ ಸರಿಯಾಗಿ ತಗೊಂಬಂದು ಬ್ರಿಡ್ಜ್ ಕೆಳಗಡೆ ಬಿಟ್ಟರು, ಯಾಕಂದರೆ ಅವರು ಇನ್ನೊಂದು ಆ ಕಡೆ ಹೋಗ್ಬೇಕನ್ಸುತ್ತೆ ಫ್ಯಾಮ್ಲಿ ಅವರು. ಪಾಪ ಅವರು ಚೆನ್ನಾಗಿ ಮಾತಾಡಿಸಿ ಇದು ಮಾಡಿದ್ರು, ಚೆನ್ನಾಗಿ ಅವ್ರು ನಮ್ಮ ಜೊತೆ. ಇದು ವಾಕೇಬಲ್ ಡಿಸ್ಟೆನ್ಸ್ ಅನಿಸುತ್ತೆ. ಎಲ್ಲ ಥರನೂ ಫುಲ್ ಎಲೆಕ್ಷನ್ಸ್, ಇಲ್ಲೆಲ್ಲ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ. ಸ್ವಲ್ಪ ಸೈಟು ಇಲ್ಲಿಟ್ಬಿಟ್ಟು ಊಟಕ್ಕೆ ಹೋಗ್ಬೇಕು. ಬೆಳಗ್ಗೆಯಿಂದ ಊಟ ಸಹ ಮಾಡಿಲ್ಲ. ನಾವು ಬಂದಿದ್ದು ಇದೇ ವೆಹಿಕಲ್ಲೇ ನೋಡಿ. ಇವಾಗ ಆ ಕಡೆ ತಿರ್ಸ್ಕೊಂಡು ಮತ್ತೆ ವಾಪಸ್ ಬಂದು ಅನಿಸುತ್ತೆ. ಇಲ್ಲಿ ಹೋಗ್ತಿದೆ ಅಲ್ವಾ, ಅದೇ ವೆಹಿಕಲಲ್ಲೇ ಬಂದಿದ್ದು ನಾನು. ಗುರುತಿಡಿಲಿಲ್ಲ, ಹೊಟ್ಟೋದ್ರು. ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ನಾನು ಯಾಕಂದರೆ ಬಸ್ ಸ್ಟ್ಯಾಂಡಲ್ಲಿ ನನ್ನ ಹಿಂದೆ ಮುಂದೆ ಇದ್ದವರು ಇದ್ದರು. ಬಟ್ ಹಿಂದೆ ಮುಂದೆ ಇದ್ದರೆ ಅವರೇ ಈ ಬಸ್ ಟಿಕೆಟ್ ಸಿಗೋದಕ್ಕೆ ಕಷ್ಟ ಇದೆ, ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವೆಹಿಕಲ್ ಇದೆ, ಮಾತಾಡ್ಕೊಂಡು ಹೋಗ್ಬೇಕು. ಅವರು 3 ಇದ್ದರು, ಒಬ್ಬರೇ ಬೇಕು, ಬರ್ತೀರಾ ಅಂತ ಕೇಳಿದ್ರು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಶೇರಿಂಗ್ ಮಾಡ್ಕೊಂಡು ಟೋಟಲ್ 4 ಮೆಂಬರ್ಸ್ ಬಂದ್ವಿ. ಅವರು ಫ್ಯಾಮ್ಲಿಯವರು, ತಾಯಿ, ಮಗಳು ಮತ್ತು ನಾನು. ಇಲ್ಲೇ ಸೈಟ್ ಅನಿಸುತ್ತೆ, ಇಲ್ಲೆಲ್ಲೋ ಇಲ್ಲೇ ಜಸ್ಟ್ ಟವರ್ ಕಾಣ್ತಿದೆ ಅನಿಸುತ್ತೆ. ಐ ಥಿಂಕ್ ಅದೇ ಇರಬೇಕು. ನಾನು ಸರಿಯಾಗಿ ಚೆಕ್ ಮಾಡಲಿಲ್ಲ, ಗೂಗಲಲ್ಲಿ ಚೆಕ್ ಮಾಡಬೇಕೀಗ. ಇಂಜಿನಿಯರ್ ಕಳಿಸಿದ್ರು, ಲೊಕೇಶನ್ನು ಇದೆ ಅನಿಸುತ್ತೆ, ಇದೆ. ಬಟ್ ಕೆಲವೊಬ್ರು ಅನ್ಕೋತಾರೆ ನಾವು ಟವರ್ ಹತ್ತೀವಿ ಅಂತ. ಟವರ್ಗೂ ಅದಕ್ಕೂ ನಮ್ಮ ಸಂಬಂಧ ಏನಿಲ್ಲ. ಕೆಳಗಡೆ ಓನ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಡಿವೈಸಸ್ ಇರುತ್ತೆ, ಅದರಲ್ಲಿ ಮಾತ್ರ ಅದ್ರ ರಿಲೇಟೆಡ್ ವರ್ಕ್ ಮಾಡೋದಷ್ಟೇ. ಇದೇನೋ ಒಂದು ಮೊಸರು ಏನೋ ಗೊತ್ತಿಲ್ಲ, ಬಿಸಿ ಇದೆ, ತುಂಬ ಚೆನ್ನಾಗಿದೆ ಟೇಸ್ಟ್. ಒಂಥರ ಉಪ್ಪು ಥರ ಟೈಪು ಚೆನ್ನಾಗಿದೆ ಊಟ ಮಾತ್ರ. ನೋಡಿ, ಅನ್ಲಿಮಿಟೆಡ್ ಚಪಾತಿ, ಅನ್ಲಿಮಿಟೆಡ್ ರೈಸು. ಬಟ್ ಇಲ್ಲೇನಪ್ಪ ಅಂದರೆ ನಮ್ಮ ಕಡೆ ಚಪಾತಿ ಒಂದು 3-4 ಕೊಟ್ಬಿಟ್ಟು, ಒಂದು 2-3 ಕೊಟ್ಬಿಟ್ಟು ರೈಸ್ ತುಂಬ ಕೊಡ್ತಾರೆ. ಈ ಕಡೆ ಏನಪ್ಪ ಅಂದರೆ ತುಂಬ ಚಪಾತಿ ಕೊಡ್ತಾರೆ, ಜಾಸ್ತಿ 4-5 ಚಪಾತಿ ಕೊಡ್ತಾರೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ರೈಸ್ ಕಡಿಮೆ ಕೊಡ್ತಾರೆ. ಅದೇ ರೀತಿ ಇದು ಬಂದ್ಬಿಟ್ಟು ಕಡಿ ಏನಾ, ದಾಲ್ದು ಕಡಿ, ಅಚ್ಚಾ ಹೇ ಕಡಿ. ಹಾಂ, ಒಂಥರ ಖಾರ, ಒಂಥರ ಉಪ್ಪು, ಒಂಥರ ಹುಳಿ ಎಲ್ಲ ಮಿಕ್ಸ್ ಆದಂಗೆ ಒಂಥರ ತುಂಬ ಚೆನ್ನಾಗಿದೆ ಟೇಸ್ಟು. ಅನ್ಲಿಮಿಟೆಡ್, ಏನೇ ತಗೋ ಅನ್ಲಿಮಿಟೆಡ್, ಯಾವುದೇ ಐಟಮ್ ಆಗಲಿ ಕೊಡ್ತಾರೆ. ಬಟ್ ರೇಟ್ ಬಂದ್ಬಿಟ್ಟು, ಪ್ಲೇಟ್ ಬಂದ್ಬಿಟ್ಟು 180. ತುಂಬ ಚೆನ್ನಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಪ್ರಕಾರ ನೋಡಿದ್ರೆ ತುಂಬ ಚೆನ್ನಾಗಿದೆ. ಓಕೆ, ಕೊಡ್ಬೋದು, ವರ್ತೇಬಲ್.